ಅಗಸಹಳ್ಳಿ ಗ್ರಾಮದಲ್ಲಿ, ಚಿಕ್ಕನಹಳ್ಳಿ ತಾಲೂಕು ಶೆಟ್ಟಿಕೆರೆ ಹೋಬಳಿ ಅಗಸಹಳ್ಳಿ ಗ್ರಾಮದಲ್ಲಿ ನಾವು ಕುರಿ ಕಾಯತಕ್ಕಂತ ಕುರಿ ಕಾಯ್ಕೊಂಡು ಜೀವನ ಮಾಡ್ತಕ್ಕಂತ ಮನುಷ್ಯರು. ನಾವು ಇಲ್ಲಿ ಅಗಸಹಳ್ಳಿ ಗ್ರಾಮದಲ್ಲಿ ನಾವು ಕುರಿ ಕಾಯ್ಕೊಂಡು ಜೀವನ ಮಾಡ್ತಕ್ಕಂತ ಮನುಷ್ಯರು, ರೈತರು. ನಾವು ಇಲ್ಲಿ ಚಿರತೆ ಅಂತಕ್ಕಂಥದ್ದು ಈ ಸುಮಾರು ಒಂದು 2 ವರ್ಷದಿಂದಲೂ ನಮಗೆ ಇಲ್ಲಿ ಕಾಟ ಕೊಡ್ತಾ ಇತ್ತು. ಈಗ ಹೋದ ಬಾರಿ ಇದೇ ಜಾಗದಲ್ಲಿ ಒಂದು ಬೋನನ್ನ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು ಗಮನಕ್ಕೆ ತಂದು ಒಂದು ಬೋನನ್ನ ತಂದ್ಕೊಡ್ಬೇಕು ಅಂತ ಹೇಳಿ ಕೇಳಿದ್ವು. ಅವಾಗ ಹೋಗಿ ಅವ್ರು ಹೇಳಿದಾಗ ನಾವೇ ಹೋಗಿ ತುಂಬಿಕೊಂಡು ಅಲ್ಲೇ ನಮ್ಮ ಅಗಸಹಳ್ಳಿ ಗ್ರಾಮದಲ್ಲಿ ಇಟ್ಟಿದ್ದು. ಹೋದ ವರ್ಷ ಒಂದು ನಮ್ಮ ಊರಲ್ಲಿ ಬೋನಿಗೆ ಬಿದ್ದಿತ್ತು ಚಿರತೆ. ಈ ವರ್ಷಲೂ ಕೂಡ ನಮಗೆ ಪದೇ ಪದೇ ಇದೇ ಥರ ಇನ್ನೊಂದು ಚಿರತೆ ಕಾಟ ಕೊಡ್ತಾ ಇತ್ತು. ನಾವು ಕುರಿ ಕಾಯಕ್ಕೆ ಆಗ್ತಾ ಇಲ್ಲ, ಆಡು ಕುರಿಗಳನ್ನು ತಿಂದ್ಕೊಂಡು ಅದು ಜೀವನ ಮಾಡ್ತಾ ಇತ್ತು. ನಮಗೆ ಜೀವ ಭಯನೂ ಕೂಡ ಇತ್ತು. ಅದರ ಅವಳಿಲಿ ನಾವು ಕುರಿ ಮೇಸಕ್ಕೆ ಆಗ್ತಾ ಇರಲಿಲ್ಲ. ಮತ್ತೆ ನಾವು ಅರಣ್ಯ ಅಧಿಕಾರಿಗಳ ಗಮನಕ್ಕೆ ತಂದಾಗ ಅವರು ಆಯಿತು ಅಂತೇಳಿ ಮತ್ತೆ ನಮ್ಗೆ ಇನ್ನೊಂದು ಬೋನನ್ನು ಕೊಟ್ಟರು. ಆ ಬೋನನ್ನು ತಂದು ನಾವು ಇಲ್ಲಿ ಅಗಸಹಳ್ಳಿ ಗ್ರಾಮದಲ್ಲಿ ಚಾನಲ್ ಹತ್ರ ನಾವು ಇಟ್ಟಾಗ ನಿನ್ನೆ ರಾತ್ರಿ ಬಂದು ನಾವು ಮತ್ತೆ ಅದಕ್ಕೆ ಕೋಳಿಯನ್ನು ಕಟ್ಟಿದ್ವಿ, 2 ಕೋಳಿನ. ಆ ಕೋಳಿ ತಿನ್ನಕ್ಕೆ ಬಂದು ರಾತ್ರಿ ಒಂದು ಚಿರತೆ ನಮ್ಮ ಈ ಒಂದು ಗ್ರಾಮದಲ್ಲಿ ಬಿದ್ದೈತಿ. ಮತ್ತೆ ನಮಗೆ ಕುರಿ ಕಾಯಕ್ಕೆ ಈಗ ಒಂದು ಸಮಾಧಾನ ಅಂತ ನಾವು ಅಂದ್ಕೊಂಡಿದ್ದೀವಿ. ಮತ್ತೆ ಏನಾದರೂ ಈ ಥರ ಚಿರತೆ ಕಂಡ್ರೆ ನಾವು ಅರಣ್ಯಾಧಿಕಾರಿಗಳ ಗಮನಕ್ಕೆ ತರ್ತೀವಿ. ಮತ್ತೆ ಕೂಡ ಅವರು ನಮಗೆ ಈ ಬೋನನ್ನು ಕೊಡ್ಲಿಕ್ಕೆ ಅವರು ಒಂದು ಮನಸ್ಸನ್ನು ಮಾಡಬೇಕು ಅಂತ ಕೂಡ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಮತ್ತೆ ಇದನ್ನ ಇಲ್ಲಿ ನಮ್ಮ ಅರಣ್ಯಾಧಿಕಾರಿಗಳ ಅವರಲ್ಲಿ ಮನವಿ ಏನಂದ್ರೆ, ಇವರು ಮತ್ತೆ ಹತ್ರದಲ್ಲೇ ಎಲ್ಲೂ ಇದನ್ನ ಬಿಡದಲ್ಲೇ ಚಿರತೆನ ಎಲ್ಲಾರ ಒಂದು ದೂರ ಅರಣ್ಯ ಪ್ರದೇಶಕ್ಕೆ ಬಿಟ್ಟರೆ ತುಂಬಾ ಅನುಕೂಲ ಆಗುತ್ತೆ. ಆ ಥರ ತಾಂಡ ದೂರ ಬಿಟ್ಟರೆ ನಮಗೂ ಸಮಾಧಾನ ಅಂತೇಳಿ ಅವರಲ್ಲಿ ನಾನು ಮತ್ತೆ ಮನವಿಯನ್ನ ಮಾಡ್ಕೊಂತೀನಿ. ಇನ್ನು 1.5 ವರ್ಷ ಆಕ್ರೋಶ ಸಣ್ಣ ಮರಿ ಇದು ಮರಿ ನಿಂದು ಮಾಡೋಕೆ ಹೇಳಿ ಹಾಕು ಎಂಥವನ್ನೆಲ್ಲ ಮಾಡ್ಬೋದು.